ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಪದೇ ಪದೇ ಜಗಳ ಆಗ್ತಾ ಇರ್ಬೋದು. ನಿಮಗೆ ಮನಸ್ಸಿನಲ್ಲಿ ಈ ಸಂಬಂಧದ ಬಗ್ಗೆ ತುಂಬ ನೋವಾಗ್ತಾ ಇರ್ಬೋದು, ಅಥವಾ ನನ್ನ ಲೈಫ್ ಇಷ್ಟೇ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ನೋಡುವ, ನಿಜವಾಗಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಏನಾಗ್ತಾ ಉಂಟು, ಇಂಥ ಒಂದು ಸಿಚುವೇಶನ್ ಏನಕ್ಕೆ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗಿದೆ ಅಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಸೂಕ್ತವಾದಂತಹ ಬ್ರಾಸ್ಲೈಟನ್ನು ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್, ಹಾಗೆಯೇ ಬ್ರಾಸ್ಲೈಟ್ ಬೇಕು ಅಂದರೆ ಬ್ರಾಸ್ಲೈಟ್ ಅಂತ ಮೆಸೇಜ್ ಮಾಡಬೇಕಾಗುತ್ತೆ. ನೋಡುವ, ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಅಂತಂತ. ಇದ್ರ ಜನರಲ್ ರೀಡಿಂಗ್ ಆಗಿರುತ್ತೆ. ಪಾಸಿಟಿವ್ ಆಗಿರಿ. ಎಸ್, ಇಲ್ಲಿ ಏನಂದರೆ ನೋಡಿ, ಎಸ್ ಏನಾಗ್ತಾ ಉಂಟಂದರೆ ಕರೆಂಟ್ ಸಿಚುವೇಶನಲ್ಲಿ ಅವರ ಮತ್ತು ನಿಮ್ಮ ಮಧ್ಯೆ ಪದೇ ಪದೇ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಇರ್ಬೋದು, ಅಥವಾ ಮಾತಿನಲ್ಲಿ ನೀನು ಇಷ್ಟ ಇಲ್ಲ ಅಂತ ಹೇಳ್ಬೋದು, ಅಥವಾ ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಬೇರೆಯೇ ಉಂಟು. ಸಮಸ್ಯೆ ಅನ್ನೋದು ನಿಮಗೂ ಉಂಟು, ಅವರಿಗೂ ಉಂಟು. ಬಟ್ ನೀವು ಅಂದ್ಕೊಳ್ಬೋದು ಸಮಸ್ಯೆ ಇಬ್ಬರಿಗೂ ಉಂಟು, ಬಟ್ ಅವರೇನಕ್ಕೆ ಎಷ್ಟು ರ್ಯಾಶ್ ಆಗಿ ಮಾತನಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಅವ್ರಿಗೆ ಆಲೋಚನೆ ಇಲ್ವಾ, ನಾನು ನೆನಪಾಗಲ್ವಾ. ನೀವು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಬಟ್ ಇಲ್ಲಿ ಏನಂದರೆ ಅವರು ತುಂಬ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ಖಂಡಿತವಾಗಿಯೂ ಒಂದು ಇಲ್ಲಿ ಬೆಳಕು ಅನ್ನೋದು ಕಾಣಿಸುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ರೀಡಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ನಿಮಗೆ ಬೇಕು, ಬಟ್ ಇವಾಗ ಸಮಸ್ಯೆ ಆಗ್ತಾ ಉಂಟು. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ನಾನು ನಿಮ್ಮ ಸಂಬಂಧಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮವರು ಚೇಂಜ್ ಆದ ಥರ, ಅಥವಾ ಮುಂಚೆ ಥರ ಮಾತನಾಡ್ತಾ ಇಲ್ಲ, ಅಥವಾ ನಿಮ್ಮ ತಪ್ಪು ಇಲ್ಲ ಅಂದರೂ ನಿಮ್ಮದೇ ತಪ್ಪು ಅಂತ ಅವರು ವಾದಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದರೆ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ನೀವು. ಈ ಸಂಬಂಧದಲ್ಲಿ ಖುಷಿ ಇಲ್ಲ, ನಗು ಇಲ್ಲ, ಈ ಸಂಬಂಧ ನನಗೆ ಬೇಕಿತ್ತ ಅಂತ. ಬಟ್ ಇಲ್ಲಿ ಸಡನ್ ಅಂತ ಒಂದು ಚೇಂಜಸ್ ಬರುತ್ತೆ. ಅತಿಯಾಗಿ ಪ್ರೀತಿ ಮಾಡಿದ್ದು ನೀವೇ ಅಥವಾ ಅವರೇ ಆಗಿರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವೇ ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಬರ್ತಾ ಉಂಟು ನಿಮಗೆ, ಅಥವಾ ಏನಾಗುತ್ತೇನೋ ಅನ್ನುವ ಭಯ ಕಾಡ್ತಾ ಇರ್ಬೋದು. ಬಟ್ ಇಲ್ಲಿ ಸಡನ್ನಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗ್ತಾರೆ. ಸೊ ಇಲ್ಲಿ ಒಂದು ಹೀಲಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಉಂಟು. ವಿಡಿಯೋದಲ್ಲಿ ಎಂಡಿಗೆ ನಾನು ಅಂದರೆ ರೀಡಿಂಗ್ ಎಂದಿಗೆ ನಾನು ನಿಮಗೆ ಒಂದು ಎಸ್ ಒಂದು ಮಂತ್ರ ಹೇಳ್ತೇನೆ, ಅದು ನೀವು ಹೇಳಬೇಕಾಗುತ್ತೆ. ಸೊ ಹಾಗೆಯೇ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವರು ರೀಕನೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಅವರಿಂದ ಒಂದು ಕಾಲ್ ಮೆಸೇಜಸ್ಗೆ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಅಥವಾ ನೋಡಿ, ನಿಮಗೂ ಇಲ್ಲಿ ಭಯ, ಆತಂಕ, ಒತ್ತಡ ಎಲ್ಲನೂ ಉಂಟು. ಅವರಿಗೂ ಆ ಥರನೇ ಕೆಲಸದಲ್ಲಿ ಸಮಸ್ಯೆ ಆಗ್ತಾ ಉಂಟು. ಪರ್ಸನಲ್ ಲೈಫಲ್ಲಿ ಸ್ಟಕ್ ಎನರ್ಜಿ ಉಂಟು. ಮದರ್ ರಿಲೇಟೆಡ್ ಇಶ್ಯೂ ಕಾಣಿಸ್ತಾ ಉಂಟು. ಫ್ಯಾಮ್ಲಿಯಲ್ಲಿ ನಿಮ್ಮ ಇಬ್ಬರ ವಿಷಯದಿಂದಾಗಿ ಸಮಸ್ಯೆ ಆಗಿದೆ. ಸೊ ಅದು ಸ್ವಲ್ಪ ಸಾಲ್ವ್ ಆಗಬೇಕು. ಬಟ್ ಅದೆಲ್ಲ ಕ್ಲಿಯರ್ ಆದರೆ ಓಕೆ, ನಿಮ್ಮ ವ್ಯಕ್ತಿ ಸರಿ ಹೋಗ್ತಾರೆ ಇಲ್ಲಿ. ಬಟ್ ನೀವು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಬೇಕಾದ್ದು ಬೇಡದ್ದು ಎಲ್ಲನೂ ಏನೇನೋ ನೆಗೆಟಿವ್ ಆಗಿ ತುಂಬ ಜಾಸ್ತಿ ಆಲೋಚನೆ ಮಾಡ್ತೀರಾ. ಸೊ ನೆಗೆಟಿವ್ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತೇನೆ. ಹಾಗೆಯೇ ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಬಟ್ ಖಂಡಿತವಾಗಿ ಇಲ್ಲ, ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಜೊತೆ ಕಾಲಲ್ಲಿ ರೇಗ್ಬೋದು, ಜಗಳ ಮಾಡ್ಬೋದು, ಏನೇನೋ ಹೇಳ್ಬೋದು, ಬಟ್ ಇನ್ನರ್ ಹಾರ್ಟಲ್ಲಿ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ನಾನೇನಕ್ಕೆ ನನ್ನ ಹುಡುಗಿಗೆ ಅಥವಾ ಹುಡುಗನಿಗೆ ಬೈದೆ, ಪಾಪ ಅವರ ಸಿಚುವೇಶನ್ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು. ಮುಂಚೆ ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡಿದರು, ಕೇರ್ ಮಾಡ್ತಾಯಿದ್ರು, ಬಟ್ ನಾನೇ ತಪ್ಪು ಮಾಡಿದ್ನಾ ಅನ್ನೋ ಥರ. ಬಟ್ ಇಲ್ಲಿ ನಿಮಗೆ ಏನಂದರೆ ಕೆಲವೊಂದು ಸಲ ಸಡನ್ನಾಗಿ ಸಿಟ್ಟು ಬರುತ್ತೆ. ಆವಾಗ ಅಂದರೆ ನನ್ನ ಲೈಫ್ ಏನಕ್ಕೆ ಹಿಂಗಾಯಿತು, ನಾನೇನಕ್ಕೆ ಈ ಥರ ನೋವು ಅನುಭವಿಸ್ತಾ ಇದ್ದೇನೆ, ಈ ರಿಲೇಷನ್ಶಿಪ್ಪಿಂದ ನನಗೆ ಖುಷಿ ಇಲ್ಲ, ಅಥವಾ ನಾವು ಇಬ್ಬರು ಕೂಡ ಖುಷಿಯಾಗಿಲ್ಲ, ಸೊ ನಾನು ತಪ್ಪು ಮಾಡಿದ್ನ. ಸೊ ಆ ಥರ ಒಂದು ಫೀಲ್ ಬರ್ತಾ ಉಂಟು. ಖಂಡಿತವಾಗಿಯೂ ನೀವು ತಪ್ಪು ಮಾಡಿಲ್ಲ. ಇದು ನಿಮಗೆ ರೀಡಿಂಗ್ ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ. ಏನಕ್ಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಎಲ್ಲವೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ, ಕೆಲವು ಮಾತ್ರ ಇಲ್ಲಿ ಅನ್ವಯ ಆಗುತ್ತೆ. ಬಟ್ ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಜನರಲ್ಲಿ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಹಾಗೆಯೇ ಇಲ್ಲಿ ಕೆಲವರು ಮೋಸ ಮಾಡಿ ಬೇರೆ ಹುಡುಗಿ ಜೊತೆ ಹುಡುಗನ ಜೊತೆ ಇದ್ದಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎಂಡ್ ಆಗ್ತಾ ಬರ್ತಾ ಉಂಟು. ಥರ್ಡ್ ಪಾರ್ಟಿಯಲ್ಲಿ ಇವರದ್ದು ಕೆಪಾಸಿಟಿ ಏನು, ಇವರು ಕೆಲವು ಸುಳ್ಳು ಹೇಳಿ ಅವರ ಜೊತೆ ಇದ್ದಾರೆ. ಸೊ ಅದು ಸತ್ಯ ಗೊತ್ತಾದಾಗ
ಅಲ್ಲಿಂದ ಸಂಬಂಧ ಕಟ್ಟಾಗಿ ಆಲ್ರೆಡಿ ಅಲ್ಲಿ ಸಮಸ್ಯೆ ಕ್ಲಾಶಸ್ ಆಗ್ತಾ ಉಂಟು. ಯಾರೆಲ್ಲ ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಾ ನಿಮಗೆ ಗೊತ್ತಾಗ್ತಾ ಉಂಟು ನೋಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರ ಲೈಫಲ್ಲಿ ಕ್ರಿಯೇಟ್ ಆಗಿದೆ, ನಿಮ್ಮವರು, ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮಿಂದ ದೂರ ಆಗಿದ್ದಾರೆ ಆ ಥರ್ಡ್ ಪಾರ್ಟಿಯಿಂದಾಗಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ನಿಮಗೆ ಡಿವೈನ್ ಸೈನ್ ಕಾಣಿಸ್ತಾ ಇರ್ಬೋದು ಅವರಿಬ್ಬರು ದೂರ ಆದ ಥರ. ಮತ್ತು ನಿಮಗೆ ಇಲ್ಲಿ ಆ್ಯಂಜಲಿಕ್ ನಂಬರ್ ಅಥವಾ ಡಿವೈನ್ ಬಣ್ಣದ ಚಿಟ್ಟೆಗಳು ಕಾಣಿಸ್ತಾ ಇರ್ಬೋದು, ಗರಿಗಳು ಕಾಣಿಸ್ತಾ ಇರ್ಬೋದು. ಆ್ಯಂಜಲಿಕ್ ನಂಬರ್ 77334455 121000111227711786 ಇದೆಲ್ಲ ಆ್ಯಂಜಲಿಕ್ ನಂಬರ್. ನಿಮಗೆ ದೇವರ ಸಂಪೂರ್ಣ ಅನುಗ್ರಹ ಉಂಟು. ಅವ್ರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸಂಬಂಧವನ್ನು ಹೀಲ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಸೇಫ್ ಆಗಿದ್ದೀರಾ, ನಿಮ್ಮ ಪ್ರಾರ್ಥನೆ ಎಲ್ಲಿ ಕೂಡ ವ್ಯರ್ಥ ಆಗಲ್ಲ ಅಂತವರು ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು, ಇಷ್ಟೆಲ್ಲ ನಿಮಗೆ ಡಿವೈನ್ ಏಂಜಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ಪಾಸಿಟಿವ್ ಆಗಿರಬೇಕು, ಕಣ್ಣೀರು ಹಾಕಬಾರ್ದು, ದುಃಖ ಪಡಬಾರ್ದು. ನನಗೆ ಯಾರೂ ಇಲ್ಲ, ಈ ಸಂಬಂಧದಲ್ಲಿ ಮೋಸ ಆಗ್ತಾ ಉಂಟು, ನನ್ನ ಲೈಫೇ ಹೆಂಡಾಯಿತು, ಏನೇನು ಬೇಡದು ಆಲೋಚನೆ ಎಲ್ಲ ಮಾಡಬಾರ್ದು. ಸೊ ನೀವು ಸಮಾಧಾನವಾಗಿರಬೇಕು, ನಂಬಿಕೆಯನ್ನು ಕಳ್ಕೊಳ್ಬಾರ್ದು, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಎಲ್ಲನೂ ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ಹಾಗೆಯೇ ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ತಾ ಇರಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಹಾಗೆಯೇ ಕ್ಲೀಂ 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 ಈ ಮಂತ್ರವನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ವ್ಯಕ್ತಿಯನ್ನು ಹೇಳ್ತಾ ಇರಿ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿಯಿಂದ ಹೆಸಿಟೇಟ್ ಮಾಡಬೇಡಿ. ಇವ್ರ ಜೊತೆ ಯಾವ ಥರ ಶೇರ್ ಮಾಡೋದು, ಮಾತನಾಡೋದು, ಅಕ್ಕ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ ಸೊ ಆ ಥರ ಎಲ್ಲ ಏನು ಅಂದ್ಕೊಳ್ಬೇಡಿ. ಫ್ರೀ ಆಗಿರಿ ನನ್ನ ಜೊತೆ. ನಿಮ್ಮ ಸಂಬಂಧಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಯಾರಿಗಾದರೂ ಹೇಳಿ, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಅದು ಫ್ರೀ ಆಗಿರುತ್ತೆ. ಅದು ಬೇಕು ಅಂದರೆ ಹೇಳಿ. ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ. ನನ್ನ ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟ ದೂರ ಆಗಿ ನಿಮ್ಮ ಮುಖದಲ್ಲಿ ಒಂದು ನಗು ಬಂದರೆ ಅದಕ್ಕಿಂತ ದೊಡ್ಡ ಖುಷಿ, ಸಂತೋಷ, ನೆಮ್ಮದಿ ನನಗೆ ಬೇರೆ ಏನೂ ಕೂಡ ಇಲ್ಲ. ಸೊ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಅನ್ವಯ ಆಯಿತು, ರೀಡಿಂಗ್ ಎಲ್ಲನೂ ನೀವು ಶೇರ್ ಮಾಡಬೇಕು, ಕಮೆಂಟಲ್ಲಿ ಹೇಳಬೇಕು. ಸೊ ನನಗೆ ಕೂಡ ಗೊತ್ತಾಗಬೇಕು ಅಲ್ಲ ನೆಕ್ಸ್ಟ್ ರೀಡಿಂಗ್ ಮಾಡಲಿಕ್ಕೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮದೊಂದು ಪ್ರೀತಿ, ಬೆಂಬಲ, ವಿಶ್ವಾಸ, ಸಪೋರ್ಟ್ ನನಗೆ ದೊರೆತಂತಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.